ಸೈಕಲ್ನ ನೋಡ್ತೀನಿ, ನಿನ್ನ ಕೈ ಸೈಕಲ್ ಹತ್ತಕ್ಕಾಗುತ್ತಾ ಡೈರೆಕ್ಟು? ಹತ್ತು ಹತ್ತು ಗೊತ್ತಿಲ್ಲದ ಹಾಗೆ ನಾನು ಮೊಸರನ್ನ ತಿನ್ಸಕ್ಕೆ ಹೊರಟಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಗುರುವಾರ. ಇವತ್ತು ಬೆಳಿಗ್ಗೆನೂ ಅಲ್ಲ, ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಗುರುವಾರ ದೇವ್ರ ಮನೆ ಕ್ಲೀನಿಂಗ್ ಅಂತ ಇಟ್ಕೊಂಡ್ರೆ ನನಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ಅವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೂ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿರಲ್ಲ. ಯಾಕಂದರೆ ಈಗ ಮಕ್ಕಳು ಸ್ಕೂಲು, ಇವ್ರದ್ದು ಬೆಳಿಗ್ಗೆ ಆಫೀಸು, ಸೊ ಬ್ಯುಸಿ ಸ್ಕೆಡ್ಯೂಲ್ ಅನಿಸುತ್ತೆ ಮಾರ್ನಿಂಗ್ ಟೈಮ್ ಅಂತೂ. ಅದರಂತೂ ಗುರುವಾರ ಬೇಗ ಪೂಜೆ ಮಾಡೋಕ್ಕಾಗೋದೇ ಇಲ್ಲ. ಹೇಗೆ ಮಾಡ್ತೀನಿ ಅಂದರೂ 12-12:30. ಒಂದೊಂದು ಸತಿ ಅಂತೂ ನಾನು ಗುರುವಾರದೊತ್ತು ಕೆಲಸ ಲೇಟ್ ಆದರೆ ಒಂದೊಂದು ಸತಿ ಸಂಜೆ ಹೊತ್ತು ದೀಪ ಹಚ್ಬಿಡ್ತೀನಿ ಗುರುವಾರದೊತ್ತು. ಆ ಥರ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಹೊಸ್ಲಿಗೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಬಂದು 12:45 ಆಗೋಗಿತ್ತು ಇವತ್ತಂತೂ. ಯಾಕಂದರೆ ಇವತ್ತು ಬೆಳಗ್ಗೆ ತಿಂಡಿನೂ ಕೂಡ ಸ್ವಲ್ಪ ಲೇಟ್ ಆಯಿತು ಮಾಡೋದು. ಯಾಕಂದರೆ ಇವತ್ತು ನನ್ನ ಮಗಂಗೆ ಒಂಥರ, ನನ್ನ ಗಂಡಂಗೆ ಒಂಥರ ಮಾಡೋ ಅಷ್ಟೊತ್ತಿಗೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಗುರುವಾರ ಅಲ್ವಾ, ನಾಳೆ ಶುಕ್ರವಾರ, ನಾಳೆಗೂ ನೀಟಾಗೆಲ್ಲ ರಂಗೋಲಿ ಹಾಕಬೇಕಲ್ವ ಅಂತ ಹೇಳಿ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ರಂಗೋಲಿನ ಹಾಕೊತಾ ಇದ್ದೀನಿ. ಇದನ್ನು ನಾನು ಲಾಸ್ಟ್ ಟೈಮ್ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ತೊಗೊಂಡು ಬಂದಿದ್ದು. ಇಷ್ಟ ಆಯಿತು ತುಂಬ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ. ಮೇಲ್ಗಡೆ ಇದೆಯಲ್ಲ, ಅದು ಚೆನ್ನಾಗಿದೆ ಅಲ್ವಾ? ಅದು ತುಂಬ ಹಾಕೋದಕ್ಕೂ ಅಷ್ಟೇ ತುಂಬ ಸಿಂಪಲ್ಲು, ಬಟ್ ನೋಡೋದಕ್ಕಂತೂ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ನನ್ನ ಮಗ ಆರ್ಡ್ರ್ ಮಾಡಿ ಹೇಳಿ ಹೋಗಿದ್ದ, ಇವತ್ತು ಸಂಜೆ ನನಗೆ ಮ್ಯಾಂಗೋ ಮಿಲ್ಕ್ ಶೇಕೇ ಬೇಕು ಅಂತ ಹೇಳಿ. ಸರಿ ಆಯಿತು, ನಾನು 2 ಡೇಸಿಂದ ಅವನಿಗೆ ಪ್ರೋಟೀನ್ ಪೌಡರ್ ಹಾಕೇ ಹಾಲನ್ನ ಕೊಡ್ತಾಯಿದ್ದೆ. ಸರಿ ಆಯಿತು, ಇವತ್ತು ಮಿಲ್ಕ್ ಶೇಕೇ ಮಾಡಿಕೊಡ್ತೀನಿ ಕಣಪ್ಪ, ಯಾಕಂದರೆ ಅವನಿಗಂತೂ ಮ್ಯಾಂಗೋ ಅಂದರೆ ತುಂಬ ಇಷ್ಟ ನನ್ನ ಮಗನಿಗೆ ಅಂತ ಹೇಳಿ ಅವನಿಗೆ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಮ್ಯಾಂಗೋ ಮಿಲ್ಕ್ ಶೇಕ್ ಅದೇ ಥರ ಮಾಡಿಕೊಡ್ತಾಯಿದ್ದೀನಿ. ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಯಿತು. ಈ ಜ್ಯೂಸರಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಅವನಿಗೆ ಈ ಥರ ಪಲ್ಪು ಸ್ವಲ್ಪ ಸ್ವಲ್ಪ ಸಿಗ್ತಾಯಿದ್ರೆ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಪಲ್ಪ್ ಹಾಗೆ ಸಿಗಲಿ ಅಂತ ಹೇಳಿ ಬಾಯಿಗೆ ಸ್ವಲ್ಪನೇ ಗ್ರೈಂಡ್ ಮಾಡಿದ್ದೀನಿ ನಾನು. ಈ ವಿಡಿಯೋನ ಏನೀಗ ನಾನು ನೆಕ್ಸ್ಟು ಮ್ಯಾಂಗೋನಲ್ಲಿ ಇದು ಮಾಡೋಣ ಅಂತ, ಮ್ಯಾಂಗೋ ಲಸ್ಸಿ ಮಾಡೋಣ ಅಂತ ನನ್ನ ಮಗನಿಗೆ ಮಾಡಿಕೊಟ್ಟಿದ್ದೀನಿ 1-2 ಸತಿ. ತುಂಬ ಇಷ್ಟಪಟ್ಟು ತಿಂದಿದ್ದಾನೆ. ಬಟ್ ಇವತ್ತು ಕೂಡ ಮಾಡೋಣ ಅಂತ. ಹೇಗಿದ್ರು ನನ್ನ ತಂಗಿ ಬರ್ತಿದ್ಲು, ಅಜ್ಜಿ ಮನೆಗೆ ಹೋಗಬೇಕಿತ್ತು. ನಮ್ಮ ಸುಗ್ರೀವ್ಗೆ ಈ ಮ್ಯಾಂಗೋ ಲಸ್ಸಿ ಅಂತಂದರೆ ಗೊತ್ತಿಲ್ಲ ಅವನಿಗೆ. ಇನ್ನೊಂದೇನಪ್ಪ ಅಂದರೆ ಅವನು ಮೊಸರನ್ನ ತಿನ್ನೋದಿಲ್ಲ. ಅವನಿಗೂ ಮೊಸರಿಗೂ ಆಗಿ ಬರೋದಿಲ್ಲ. ಯಾವ ರೇಂಜ್ಗೆ ಅಂದರೆ, ನೀವು ತಟ್ಟೆನಲ್ಲಿ 1 ಡ್ರಾಪ್ ಮೊಸರು ಬಿದ್ದರೂ ಸುಧಾ ಅವತ್ತವನು ಆ ತಟ್ಟೆನಲ್ಲಿ ಊಟನೇ ಮಾಡಲ್ಲ. ಅವನು ಅಷ್ಟು ಹೇಟ್ ಮಾಡ್ತಾನೆ ಅವನು ಮೊಸರನ್ನ. ಅವನಿಗೆ ಇವತ್ತು ಗೊತ್ತಿಲ್ಲದ ಹಾಗೆ ನಾನು ಮೊಸರನ್ನ ತಿನ್ಸಕ್ಕೆ ಹೊರಟಿದ್ದೀನಿ. ಗೊತ್ತಿಲ್ಲ ಎಷ್ಟು ಕಿರ್ಚಾಡ್ತಾನೆ, ಎಷ್ಟು ಎಗರಾಡ್ತಾನೆ ಅಂತ. ಅದಕ್ಕೋಸ್ಕರ ಇವತ್ತು ಹೇಗೋ ಹೋಗ್ತಿದ್ದೀನಲ್ವಾ, ಗೊತ್ತಿಲ್ಲದಂಗೆ ಅವನಿಗೆ ಲಸ್ಸಿ ಮಾಡ್ಕೊಂಡೋಗಿ ತಿನ್ಸೋಣ ಅಂತ. ಇಲ್ಲಿ ನೋಡಿ, ಈ ಮಾಡೋ ವಿಡಿಯೋನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಅವನು ನಂಬೋದಿಲ್ಲ ಆಮೇಲೆ ಸುಮ್ಮನೆ ನನಗೆ ಮೋಸ ಮಾಡ್ತಿದ್ದೀರ ಅಂತ. ಸೊ ಅವನಿಗೂ ತೋರಿಸ್ಬೋದು ಈ ವಿಡಿಯೋನ, ನೋಡಪ್ಪ ಮೊಸರಿಂದನೇ ಮಾಡಿರೋದು ಅಂತ ಹೇಳಿ. ಅವನಿಗಂತೂ ಎಷ್ಟು ಕೋಪ ಬರುತ್ತೆ ಏನೋ ಗೊತ್ತಿಲ್ಲ. ನೋಡಿ, ಮೊಸರು ಎಷ್ಟು ಮನೇಲೇ ಮಾಡಿರೋ ಮೊಸರಲ್ಲೂ ಎಷ್ಟು ಗಟ್ಟಿಗೆ ಬಂದಿದೆ ಅಂತ. ಈಗ ಈ ಮೊಸರನ್ನ ಹಾಕಿ ನಾನು ಲಸ್ಸಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಿಲ್ಕ್ ಶೇಕ್ ಮಾಡಿದ್ದೆ ಅಲ್ವಾ ಜಾರು, ಅದಕ್ಕೆ ಈಗ ನಾನೀಗ ಮ್ಯಾಂಗೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮ್ಯಾಂಗೋಗೆ ನಾನು ಆಗಲೇ ತೋರಿಸ್ದಂಥ ಮೊಸರು, ಗಟ್ಟಿ ಮೊಸರು, ಓಕೆ. ಸಾಕನ್ಸುತ್ತೆ, ನೋಡೋಣ. ಬೇಕಾದರೆ ಇನ್ನೊಂದು ಸರ್ತಿ ಹಾಕಿ ಬ್ಲೆಂಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಶುಗರ್ ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ.
ಈಗ ಇದನ್ನ ಬಾಕ್ಸ್ಗೆ ಹಾಕೊತ ಇದ್ದೀನಿ. ಹೇಳಿದ್ಮೇಲೆ ಹೆಂಗೆ ಎಗರಾಡ್ತಾನೋ ಏನು ಕಿರ್ಚಾಡ್ತಾನೋ ಗೊತ್ತಿಲ್ಲ, ಬಟ್ ಒಂದು ಟ್ರೈ ಅಂತ ಮಾಡ್ತಾ ಇದ್ದೀನಿ ಅವನಿಗೆ. ನೋಡೋಣ ಹೇಗಿರುತ್ತೆ ಅಂತ. ಈ ವಿಡಿಯೋ ಎಂಡ್ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ನಾನೇ ತುಂಬ ಎಕ್ಸೈಟ್ ಆಗಿದ್ದೀನಿ ಏನಾಗುತ್ತೆ ಇದು. ಹಾಂ ಇದೇ ಕಣಪ್ಪ ಹೊಸ್ದಾಗಿ ಇದು ಗಿಡ ಚೆನ್ನಾಗೈತೆ. ಅದು ಹೊಟ್ಟೋಗೈತೆ. ಯಾವುದು ಚೆನ್ನಾಗೇ ಐತೆ, ಅದು ಹಂಗೆ ಬರೋದಂತ. ನನಗೆ ಕೊಡ್ತಿದ್ಯಾ ಸುಮ್ಮನೆ. ಸೌಂಡ್ ಕಮ್ಮಿ ಕೊಡು ಸುಗಿ. ನಾನು ನಿಂಗೇನೋ ತಂದಿದ್ದೀನಿ, ನಿಂಗೋಸ್ಕರ ಏನೋ ಮಾಡ್ಕೊ ಬಂದಿದ್ದೀನಿ. ನಮ್ ಸುಗ್ಗಿ ಕತ್ಲೆಲ್ಲ ಪಳಾಪಳ ಇರ್ತಾರೆ ಅಲ್ವಾ, ಅಷ್ಟು ಕಲರ್ ಇದೆಯಾ. ನಾವು ಬರ್ಡೇ ಇಲ್ಲ ಅಂದ್ರೆ ಚಾಕ್ಲೇಟ್ ಇಸ್ಕೊತಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ ನಿಂಗೆ? ಇಲ್ಲ ಅವನಿಗೆ ಅಂದಲ್ಲ, ನಮ್ಮನೆ ಅವನಿಗೆ 3 ಜನ ಕೂತಲ್ಲ. ರೋಯಿ ಕರಾಟೆಗೆ ಹೋಗಿದ್ದಾನೆ, ನೀನ್ ಕರಾಟೆಗೆ ಹೋಗದೆ ಕೂತಿದ್ಯಾ. ಕರಾಟೆ ಕ್ಲಾಸ್ ಐತಂತೆ. ಸ್ಪೂನ್ ತರಕ್ಕೆ ಹಂಗೆ ಒಂದು ಸ್ಪೂನ್ ಎತ್ಕೊಬರ. ಕರಾಟೆ ಕ್ಲಾಸ್ ಇದೆಯಂತೆ. ಪೈಸಾನೆ ಪೈಸಾ ತಿಂದು ನೋಡಿ ಹೆಂಗೈತೆ ಅಂತ ಹೇಳ್ಬೇಕು. ಓಕೆ, ಕಣ್ಣು ಮುಚ್ಕೋ ಸರಿನಾ? ತಿನ್ಸ್ತೀವಿ ಏನು ಅಂತ ಗೆಸ್ ಮಾಡ್ಬೇಕು. ಸ್ಪೂನ್ ತಗೋಬಾರೆ. ಎಲ್ಲವೋ ಹೋಗಿದೆ ಮೇಲೆ ಅವಳೆಲ್ಲ. ನಾನು ನಿನ್ನ ಮೊಮ್ಮಗಂಗೆ ಏನೋ ಮಾಡ್ಕ ತಂದಿದ್ದೀನಿ, ಟೇಸ್ಟ್ ಕೊಡ್ತಾ ಇದ್ದೀನಿ ನೋಡೋದು. ಏನೋ ಮಾಡ್ಕೊಂಡವ ಇದು. ನಾನು ರೋಯ್ ತಿನ್ನ ಇವನ್ಗೊಂಚೂರು ಅಂದ್ಬಿಟ್ಟು ತಗೊಬಂದೆ. ಓಪನ್ ಮಾಡಿ, ಕಣ್ಮುಚ್ಚು ಓಪನ್ ಮಾಡೆ ಫಸ್ಟ್. ಇಲ್ಲಿ ಕ್ಲೋಸ್ ಓಪನ್ ಮಾಡಿ, ಓಪನ್ ಮಾಡೆ. ನಾನ್ ಬರ್ಬಾರ್ದು. ಇಲ್ಲ ಬರಲ್ಲ ಮಾಡೆ. ಜಾಮೂನ್ ಇರ್ಬೇಕು. ಏನೋ ಜಾಮೂನ್ ಏನಿರ್ಬೋದು. ಜಾಮೂನ್ ಮಗನಿಗೆ ಇಷ್ಟವಾದ ಅದೇ. ಇನ್ನೇನ್ ಮಾಡ್ಕೊಂಡ್ ಬಂದಳು ಅಲ್ಲ, ಏನೋ ಬೇರೆ. ನೀನು ತೆಗ್ಯಕ್ಕೆ ಎಷ್ಟು ತನಕ ಮಾಡ್ತಾ ಇದ್ಯಾ? ಕಣ್ಮುಚ್ಲಾ. ಏನಿದು ಪಾಯಸ? ಕಣ್ಮುಚ್ಚ ನಾ ಏನೋ ಕೊಡ್ತೀನಿ. ಮೊಸರು ಅಲ್ಲ ಗಣ, ಸ್ಮೂದಿ ಅದು ಮಾವಿನೆಣ್ಣು. ನೋಡು ಟೇಸ್ಟ್. ಮೊಸರಲ್ಲ ಏನದು? ಏನಂತೆ? ಕೊಡ ಅವನ್ಗೆ. ಅವನೊಂಚೂರು ಅಂತಾನೆ ಮಾಡಿರೋದಾ? ಹೆಂಗೈತೆ? ಚೆನ್ನಾಗೈತಾ? ಅಯ್ಯೋ ಅದು ಮಾವಿನೆಣ್ಣು ಒಂಚೂರು ಹುಳಿ ಕಮ್ಮಿ ಇತ್ತು. ಅವಾಗ ಕುಡಿದ್ಬಿಟ್ಟು ಅದೇನು ಅಂತ ಹೇಳವ ನೀನು, ನೋಡ್ತೀನಿ. ಮೊಸರು ಮಾವಿನ ಅಲ್ಲ, ಮೊಸರು ಹಾಕಿದ್ಯಾ? ಮೊಸರಲ್ಲ ಹಾಕಿರೋದು. ಇದು ಮ್ಯಾಂಗೋ ಸ್ಮೂದಿ ಅಂತ. ಹಾಲಿನ ಕೆನೆ ಬರುತ್ತಲ್ಲ, ಅದೆಲ್ಲ ತೆಗ್ದಿಟ್ಟಿರ್ತೀವಲ್ಲ, ಅದಕ್ಕೆ ಅದು ಆ ಥರ ಬಂದಿರೋದು. ಹೆಂಗೈತೆ ಸುಗ್ಗಿ? ಚೆನ್ನಾಗೈತಾ? ಒಂದು ಬೌಲ್ಗೆ ಹಾಕೊಡ್ಲಾ? ಏಕೆ ಇಷ್ಟು ಚೆನ್ನಾಗಿ ನಿನಗೆ ಅಂತಾನೆ ಮಾಡಿರೋದು. ಲೋ ಇದೊಂದು ಚುಟ್ಟಿ ಅವಕ್ಕೂ ತುಂಬಲಿ ಅಂತ ಮೋಟ್ರ್ ಹಾಕಿದ್ರೆ ಅವ್ರದ್ದು ಯಾಕೆ ತುಂಬಲೇ ಇಲ್ಲ. ಆಫ್ ಮಾಡಿ ಬಂದೆ ವಾಪಸ್. ಅಷ್ಟೇ. ಅದಕ್ಕೆ ಅವರಪ್ಪ ನನ್ನ ಮಗಳು ಏನೋ ಬೆಳೆದು ಬಿಡ್ತಾಳೆ ಇನ್ನು 6 ತಿಂಗಳಿಗೆ ಅಂತ ಅವಳಷ್ಟು ಇರೋ ಸೈಕಲ್ ತಂದು ನಿಲ್ಸೋದು. ಕುಳ್ಳಿ ಇವತ್ತು ಸೈಕಲ್ ಹೊಡ್ಯಕ್ಕೆ ಹೋಗಿದ್ದ? ಕುಳ್ಳಿ ಇವತ್ತು ಸೈಕಲ್ ಹೊಡ್ಯಕ್ಕೆ ಹೋಗಿದ್ದ? ಏಯ್ ಕುಳ್ಳಿಗೂ ಸೇರ್ಕೊಡ್ಲೇನಿ. ಕುಳಿ ನಿಂಗೇನೋ ಮಾಡ್ಕೊ ಬಂದಿದ್ದೀನಿ ನಾನು, ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ಎಲ್ಲಿಗೆ ಹೋಯ್ತಾ ಇದೆಯಾ?
ಈಗ ಅವ್ರು ಯಾವ್ಯಾವ ಚಾಕ್ಲೇಟ್ ಕೊಡ್ತಾರೆ ಅದೆಲ್ಲ ಮಾಡ್ಕೊ. ಕುಳಿ ಬೇಗ ಬಂತು. ಯಾಕೆ ಇಲ್ಲೇ ಇಲ್ವಾ ಸ್ಪೂನು? ಯಾಕೆ ಅವ್ನು ಕುಡಿದಿರೋದು ಬರೀ ಡವ್ಗಳು ತಿನ್ಬಾರ್ದು. ಡವ್ ಮಾಡ್ಕೊಂಡು ಜೀವನ ಮಾಡ್ತಾಳೆ. ಏನೈತೆ ಹೇಳು, ಏನದು ಅಂತ. ಮಾವನೇನು ಮತ್ತೆ ಹಾಲು. ವೆರಿ ಗುಡ್. ಚೆನ್ನಾಗೈತಾ? ಸಖತ್ತಾಗೈತಾ? ಕುಡಿ. ಪೌಡ್ರ್ ತಗೊಂಡೋಗತ್ತೆ ವೈದ್ಯನ್ಗಾರ ಕೊಡು ಕುಡಿಕಿರ. ಫೇವ್ರೇಟ್ ಅಲ್ವಾ ಕುಳಿ? ನಿನ್ನ ಫೇವ್ರೇಟ್ ಏನು ಕುಳಿ? ಮೊಸರನ್ನೇ ಫೇವ್ರೇಟ್. ಮೊಸರು 3 ಟೈಮ್ ಮೊಸರನ್ನ. ನಿನಗಾಗಿ ಮೊಸರನ್ನ. ನೀನು ಸೈಕಲ್ ತಗೊಂಡಿರೋದಕ್ಕೆ ನಾವು ಚಾಕ್ಲೇಟ್ ಕೊಟ್ಟು ಇದು ಕೊಟ್ಟು ಎಲ್ಲ ನಾವು ಕೊಡ್ಬೇಕಲ್ವಾ? ಏನಿಲ್ಲ. ಸೈಕಲ್ ತಗೊಳ್ಳೋದು ನೀನು. ಟ್ಯೂಷನ್ಗೆ ಹೋಗಂಟ್ರೆ ಇಟ್ಕೊಳ್ಳಲ್ಲ ಬಿಡು. ಏನು ಅದೇ ಮಾಮೂಲಿ ಎಲ್ಲಾನು ಮಾಡ್ಕೋ. ಸುಮ್ಮನೆ ಏನೇನೋ ಎಲ್ಲ ಅದೇನು ಬಚ್ಚಿದದು ನಮ್ಮವ್ವ? ಏನು ಬಚ್ಚೈತೆ? ಜುಟ್ಟು ಟೇಪ್ ಯಾಕೆ ಹಾಕಿದ್ಯಾ? ಕುಳಿ ಏನೋ ಹೊಸ ಸೈಕಲ್ ತಗೊಂಡವಳಂತೆ, ತೋರಿಸ್ತಾಳಂತೆ, ಬನ್ನಿ ನೋಡೋಣ ಹೆಂಗಿದೆ ಸೈಕಲ್ ಅಂತ. ನಮ್ಮ ಕುಳ್ಳಿ ಸೈಕಲ್ ಹೊಡೆದು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಉದ್ದ ಆಗಿರ್ತಾಳೆ ಅಲ್ವಾ ಕುಳ್ಳಿ? ಹಾಂ. ಇದರಲ್ಲಿ ಯಾವ್ದು ನಮ್ಮ ಕುಳ್ಳಿದು? ಯಾವ ಕಲರದು? ಎಲ್ಲ ಕಲರೇ ಕಾಣಿಸ್ತಿಲ್ಲ. ಬಿದ್ದೋದ್ರೆ ಸೈಕಲ್ನ ನೋಡ್ತೀನಿ. ನಿನ್ನ ಕೈ ಸೈಕಲ್ ಹತ್ತಕ್ಕಾಗುತ್ತಾ ಡೈರೆಕ್ಟು? ಹತ್ತು ಹತ್ತು. ಲೇ ಆಗಲ್ಲ ಲೇ, ಸಖತ್ ಹೈಟ್ ಐತೆ. ನೀರು ಬತ್ತೈತಲ್ಲ. ವಾ 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 ವಾ. ನೀನೇ ತಗೋಗು. ಎಷ್ಟೋ ವರ್ಷ ಆಯ್ತಲ್ಲ. ಹೈಟ್ ಆಯ್ತು ಅಲ್ವಾ ಸಖತ್ತು. ಅವ್ನಿಗೆ ಎಟ್ಟಕ್ಕೆ ಸುತ್ತೇನೆ. ನೀನೇ ಬಿದ್ದೋಯ್ತಾ ಇದ್ಯಾ? 20 years ಸೈಕಲ್ ಹುಟ್ಟಿರೋ. ಏ 17 18 ಆಗಿರ್ಬೋದು ಅಷ್ಟೇ. ಹಾಂ. ನಿಂಗೆ ನೋಡಿ ಕಾಲು ಎತ್ತಿ ಹಾಕಕ್ಕೆ ಐತೆ ಇಲ್ಲ. ನಮ್ಮ ಕುಳ್ಳಿ ಸೈಕಲೇ ಸರಿ ಅಲ್ವಾ ಕುಳ್ಳಿ? ಎಲ್ಲ ಅವಳು ಅವ ಅವಳೆಲ್ಲ ನೋಡ್ಕೊಂಡು ಹೋಗು, ನಿಧಾನಕ್ಕೆ ಹೋಗು. ಮಕ್ಕಳಿಬ್ಬರು ಟ್ಯೂಷನ್ಗೆ ಹೋದ್ರು. ಅಜ್ಜಿ ಕಡಲೆಪುರಿ ಒಗ್ಗರಣೆ ಮಾಡಿದ್ದೆ ಅಂತ ಹೇಳಿ ಕೊಟ್ಟರು. ತಿಂತಾ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಟ್ ಅವನು ಮೊಸರು ಹಾಕಿದ್ದೀವಿ ತಿಂದಮೇಲೆ ಹೇಳ್ತೆ ಅಲ್ವಾ ಅಂತ ಏನು ರಿಯಾಕ್ಷನ್ ಏನು ಮಾಡಲಿಲ್ಲ. ಸುಮ್ಮನೆ ಆಗ್ಬಿಟ್ಟ. ನಾನು ಜೋರು ಮಾಡ್ತಾನೆ ಅಂತ ಅಂದ್ಕೊಂಡೆ, ಬಟ್ ನಾನಲ್ವ ಮಾಡಿಕೊಟ್ಟಿದ್ದು. ಆದ್ದರಿಂದ ಅವನೇನೂ ಮಾತಾಡಲಿಲ್ಲ. ಏನೋ ಮಾಡ್ತಾನೆ ಅಂದ್ಕೊಂಡೆ, ಬಟ್ ಅವನೇನೂ ಮಾಡಲಿಲ್ಲ. ಹಾಗೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಬೇಕಿತ್ತು. ಹಾಗೆ ಹೆಂಗೋ ಹೋಗ್ತಿದ್ವಲ್ಲೋ ಅಂದವೇ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಆವಾಗ ಅವಳು ಈ ವಿಡಿಯೋನ ಮಾಡಿದ್ದಾಳೆ ನನ್ನ ತಂಗಿ. ಅದಕ್ಕೆ ಅದನ್ನು ಮಾಡಿಸ್ಕೊಂಡು ಹಾಗೆ ಮನೆಗೆ ರಿಟರ್ನ್ ಆದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೊಬ್ಬರು ಕೇಳಿದ್ದಾರೆ ಪ್ರಿಯಾ ಅನ್ನೋರು ಹೇರ್ ಮಸಾಜ್ ಆಯಿಲ್ದು ವಿಡಿಯೋ ಮಾಡಿ ಅಂತ. ನೆಕ್ಸ್ಟು ನಾನು ಖಂಡಿತವಾಗ್ಲೂ ಇನ್ನು 2 ಡೇಸಲ್ಲಿ ಆ ವಿಡಿಯೋನ ಮಾಡಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.